ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೈಲಿ ನಮ್ಮ ಟೆಂಪ್ರೇಚರ್ ಏನಿದೆ ಇನ್ಕ್ರೀಸ್ ಆಗ್ತಾ ಇದೆ. 37 ಡಿಗ್ರಿ, 38 ಡಿಗ್ರಿ, 39 ಡಿಗ್ರಿ, ಕೆಲವು ಕಡೆ ಆಲ್ರೆಡಿ 40 ಡಿಗ್ರಿ ಟಚ್ ಆಗಿದೆ. ಇನ್ ಕೆಲವು ಕಡೆ 45 ಡಿಗ್ರೀಸ್ ತನಕ ಹೋಗ್ತಾ ಇದೆ. ಸೊ ಇದು ನಾರ್ಮಲ್ ಸಮ್ಮರ್ ಅಲ್ವೇ ಅಲ್ಲ. ಕನ್ಸ್ಟ್ರಕ್ಷನ್ ಸೈಟ್ಗೆ ಇದು ತುಂಬಾನೇ ಸೀರಿಯಸ್ ವಾರ್ನಿಂಗ್. ಯಾಕಂದ್ರೆ ಈ ಟೆಂಪರೇಚರ್ ಅಲ್ಲಿ ನಾವೇನಾದ್ರೂ ಪ್ರಾಪರ್ ಪ್ರಿಕಾಷನ್ಸ್ ತಗೊಳ್ದೆ ನಮ್ಮ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಲ್ಲಿ ಸ್ಲ್ಯಾಬ್ ನಾರ್ಮಲ್ ಮಾಡಿದ್ರೆ ಸ್ಲ್ಯಾಬ್ ಅಲ್ಲಿ ಕ್ರಾಕ್ಸ್ ಬರೋದು, ಹನಿ ಕುಮ್ಮಿಂಗ್ ಬರೋದು, ಸ್ಟ್ರೆಂತ್ ರೆಡ್ಯೂಸ್ ಆಗೋದು, ಮತ್ತೆ ಡ್ಯೂರಬಿಲಿಟಿ ಕಮ್ಮಿ ಆಗೋದು, ಮತ್ತೆ ಫ್ಯೂಚರ್ ಅಲ್ಲಿ ಲೀಕೇಜ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಗ್ಯಾರಂಟಿ. ನಮ್ಮ ಬಿಲ್ಡಿಂಗ್ ನ ಸ್ಟ್ರೆಂತ್ ನಾವು ಯೂಸ್ ಮಾಡೋ ಸಿಮೆಂಟ್ ಬ್ರ್ಯಾಂಡ್ ಇಂದ ಡಿಸೈಡ್ ಆಗಲ್ಲ. ನಾವು ವೆದರಿಂಗ್ ಪ್ರಿಕಾಷನ್ಸ್ ನ ತಗೊಂಡು ಕಾಂಕ್ರೀಟ್ ಹೇಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇವತ್ತು ಸಮ್ಮರ್ ಅಲ್ಲಿ ಕಾಂಕ್ರೀಟಿಂಗ್ ಮಾಡುವಾಗ, ಕಾಂಕ್ರೀಟ್ ಮಾಡೋಕ್ಕಿಂತ ಮುಂಚೆ, ಕಾಂಕ್ರೀಟ್ ಮಾಡುವಾಗ ಮತ್ತೆ ಕಾಂಕ್ರೀಟ್ ಮಾಡಿದ ನಂತರ ನಾವು ಏನೇನು ರೂಲ್ಸ್ನ ಫಾಲೋ ಮಾಡಬೇಕು, IS ಕೋಡ್ ರೆಫರೆನ್ಸ್ ಏನೇನು ಹೇಳುತ್ತೆ ಅನ್ನೋದನ್ನ ನಾವು ಇವತ್ತು ತುಂಬಾನೇ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಸೈಟ್ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಾನು ಪ್ರವೀಣ್ ಕುಮಾರ್, ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಷನ್ ಅಲ್ಲಿ ಜನ ಮೋಸ್ಟ್ಲಿ M20, M25 ಕಾಂಕ್ರೀಟ್ ಗ್ರೇಡ್ ಮೇಲೆ ಫೋಕಸ್ ಮಾಡ್ತಾರೆ. ಆದರೆ ನಾನು ವೆದರಿಂಗ್ ಕಂಡೀಷನ್ಸ್ ಬಗ್ಗೆ ತುಂಬಾ ಕಮ್ಮಿ ಜನ ಸೀರಿಯಸ್ ಆಗಿರ್ತಾರೆ. ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಪ್ರಕಾರ ಈಗ ಇರೋ ಹೈ ಟೆಂಪರೇಚರ್ಗೆ ನಾವು IS 7861 ಪಾರ್ಟ್ 1 ಪ್ರಕಾರ ಕಾಂಕ್ರೀಟಿಂಗ್ ಮಾಡಬೇಕು. ನಾವು IS 7861 ಪಾರ್ಟ್ 1 ಈ ಕೋಡ್ದು ಏನು ಅಂದರೆ ಕೋಡ್ ಆಫ್ ಪ್ರಾಕ್ಟೀಸ್ ಫಾರ್ ಎಕ್ಸ್ಟ್ರೀಮ್ ವೆದರ್ ಕಾಂಕ್ರೀಟಿಂಗ್ ಅಂತ. ಸೊ ಹಾಟ್ ವೆದರ್ ಕಾಂಕ್ರೀಟಿಂಗ್ ಅಂದರೆ ಹೈ ಟೆಂಪ್ರೇಚರ್, ಲೋ ಹ್ಯೂಮಿಡಿಟಿ, ಸ್ಟ್ರಾಂಗ್ ವಿಂಡ್, ಆಮೇಲೆ ರ್ಯಾಪಿಡ್ ಆಗಿ ಎವಾಪ್ರೇಷನ್ ಆಗೋದು. ಸೊ ಇದರಿಂದ ಕಾಂಕ್ರೀಟ್ ಕ್ವಾಲಿಟಿ ಅಫೆಕ್ಟ್ ಆಗೋದು ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಾಂಕ್ರೀಟ್ಗೆ ವಾಟರ್ ಲೈಫ್ ಇದ್ದ ಹಾಗೆ. ಸೊ ಸಮ್ಮರ್ ಹೀಟಲ್ಲಿ ಆ ವಾಟರ್ ಫಾಸ್ಟ್ ಆಗಿ ಲಾಸ್ ಆಗುತ್ತೆ. ಇದರಿಂದ ಕಾಂಕ್ರೀಟ್ ವೀಕ್ ಆಗುತ್ತೆ. ಅದಕ್ಕೆ ಸಮ್ಮರಲ್ಲಿ ಕಾಂಕ್ರೀಟಿಂಗ್ ಮಾಡುವಾಗ ಸ್ಪೆಷಲ್ ಕೇರ್ ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾದರೆ ನಾವು 3 ಪಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಕಾಂಕ್ರೀಟ್ ಮಾಡುವ ಮುಂಚೆ ಏನು ಮಾಡಬೇಕು, ಕಾಂಕ್ರೀಟ್ ಮಾಡುವಾಗ ಏನು ಮಾಡಬೇಕು, ಮತ್ತು ಕಾಂಕ್ರೀಟ್ ಮಾಡಿದ ನಂತರ ಏನು ಮಾಡಬೇಕು. ಸೊ ಈಗ ನಾವು ಕಾಂಕ್ರೀಟ್ ಮಾಡುವ ಮುಂಚೆ ಏನು ಮಾಡಬೇಕು ಅಂತ. ಸೊ ಮೊದಲನೇದು ನಾವು ಟೆಂಪ್ರೇಚರ್ ಚೆಕ್ ಮಾಡಬೇಕು. IS 7861 ಪಾರ್ಟ್ 1ನ ಪ್ರಕಾರ 35 ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೋದರೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಕಂಪಲ್ಸರಿ ನಾವು ತಗೊಳ್ಬೇಕು. ಅದು 40 ಡಿಗ್ರಿ ಇದ್ದರೆ ನಾರ್ಮಲ್ ಆಗಿ ನಾವೇನು ಕಾಂಕ್ರೀಟಿಂಗ್ ಮಾಡ್ತೀವಿ ಆ ಮೆಥಡ್ ಸಾಕಾಗೋದಿಲ್ಲ. ಸೊ ಹಾಗಾಗಿ ಸೈಟ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ನೀವೇ ಮಾಡ್ತಿದ್ರೆ ಪ್ರಾಪರ್ ಪ್ಲಾನಿಂಗ್ ಕಂಪಲ್ಸರಿ. ಸೊ ಕಾಂಕ್ರೀಟ್ ಹಾಕೋಣ ಅಂತ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋದು ತಪ್ಪು. ಫಸ್ಟ್ ವೆದರ್ನ ನೋಡಿ ನಂತರ ಕಾಂಕ್ರೀಟಿಂಗ್ನ ಪ್ಲಾನಿಂಗ್ ಮಾಡಬೇಕು. ಸೊ ಎರಡನೇ ಪಾಯಿಂಟ್ ಏನಂತಂದರೆ ಬೆಸ್ಟ್ ಟೈಮ್ನ ಸೆಲೆಕ್ಟ್ ಮಾಡೋದು. ನೀವು ಕಾಂಕ್ರೀಟಿಂಗ್ ಮಾಡೋದು ಆದಷ್ಟು ಬೆಳಗಿನ ಜಾವ ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಸಾಯಂಕಾಲ ಅಥವಾ ಲೇಟ್ ನೈಟ್ ನೀವು ಕಾಂಕ್ರೀಟಿಂಗ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಆದಷ್ಟು ನೀವು 12 ಗಂಟೆಯಿಂದ 4 ಗಂಟೆ ತನಕ ಅವಾಯ್ಡ್ ಮಾಡೋದು ಭಾಳ ಉತ್ತಮ. ಯಾಕೆ ಅಂತಂದರೆ ಈ ಟೈಮಲ್ಲಿ ವಾಟರ್ ಎವಾಪ್ರೇಷನ್ನು ತುಂಬಾ ಜಾಸ್ತಿ ಇರುತ್ತೆ. ಸರ್ಫೇಸ್ ವಾಟರ್ ಏನಿದೆಯಲ್ಲ ಅದು ಬೇಗನೆ ಡ್ರೈ ಆಗಿಬಿಡುತ್ತೆ. ಸೊ ಈ ಥರ ಬೇಗ ಡ್ರೈ ಆದರೆ ನಿಮಗೆ ಪ್ಲಾಸ್ಟಿಕ್ ಶ್ರಿಂಕೇಜ್ ಕ್ರ್ಯಾಕ್ಸು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸ್ಲ್ಯಾಬ್ ಕ್ರ್ಯಾಕ್ ಇದೆಯಲ್ಲ ಅದು ನಾರ್ಮಲಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ನಿಮ್ಮ ಟೈಮ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಮೂರನೇ ಪಾಯಿಂಟು, ನಾವು ಕಾಂಕ್ರೀಟಲ್ಲಿ ಯೂಸ್ ಮಾಡೋ ಅಗ್ರಿಗೇಟ್ಸ್ ಅಂತಂದರೆ ಜಲ್ಲಿ ಆಗಿರ್ಬೋದು, ಎಮ್ ಸ್ಯಾಂಡ್ ಅಥವಾ ರಿವರ್ ಸ್ಯಾಂಡ್ ಆಗಿರ್ಬೋದು. ಇವು ಏನಿದೆಯಲ್ಲ ಇದು IS ಕೋಡ್ನ ಪ್ರಕಾರ ತುಂಬಾ ಕೂಲ್ ಆಗಿರಬೇಕು. ಅಂತಂದರೆ ಈಗ ನಾರ್ಮಲಿ ನಮ್ಮ ಟೆಂಪ್ರೇಚರ್ ಜಾಸ್ತಿ ಆದಾಗ ಅಗ್ರಿಗೇಟ್ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಾವು ಕೂಲ್ ಮಾಡಬೇಕು. ಹೇಗೆ ಕೂಲ್ ಮಾಡಬೇಕು ಅಂದರೆ ಅದ್ರ ಮೇಲೆ ನಾವು ವಾಟರ್ನ ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡಿಬಿಟ್ಟು ಅಗ್ರಿಗೇಟ್ಸ್ನ ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು. ಸಿಮೆಂಟನ್ನು ಆದಷ್ಟು ನೆರಳಲ್ಲಿ ಸ್ಟೋರ್ ಮಾಡಬೇಕು. ನೀವು ನೋಡಿರ್ತೀರಾ RMC ಇದ್ದರೆ ಡೈರೆಕ್ಟಾಗಿ RMCಯಿಂದ ಬರುತ್ತೆ. ಬಟ್ ನೀವು ಸೈಟಲ್ಲೇ ಕಾಂಕ್ರೀಟಿಂಗ್ ಮಿಕ್ಸ್ ಮಾಡ್ತಾ ಇದ್ದರೆ ಬೆಳಿಗ್ಗೆ ನೀವು ಕಾಂಕ್ರೀಟಿಂಗ್ ಹಾಕ್ಸ್ಬಿಟ್ಟು ಹಾಗೆ ಡಂಪ್ ಮಾಡಿರ್ತೀರಾ. ಸೊ ಆ ಥರ ಮಾಡಬಾರ್ದು. ಅದನ್ನು ಕೋಲ್ಡ್ ಅಂದರೆ ನೆರಳಿರೋ ಜಾಗದಲ್ಲಿ ಸ್ಟೋರ್ ಮಾಡಬೇಕು. ಸಾಧ್ಯವಾದರೆ ಕೂಲ್ ಮಿಕ್ಸಿಂಗ್ ವಾಟರ್ನ ಯೂಸ್ ಮಾಡಬೇಕು. ಕೂಲ್ ಮಿಕ್ಸಿಂಗ್ ವಾಟರ್ ಅಂದರೆ ಐಸ್ನ ಪುಡಿ ಮಾಡಿ ನಮ್ಮ ನೀರಲ್ಲಿ ಯೂಸ್ ಮಾಡ್ತಾರೆ. ಸೊ ದಟ್ ವಾಟರ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ, ಮತ್ತು ಅದು ಕಾಂಕ್ರೀಟಲ್ಲಿ ಮಿಕ್ಸ್ ಆದಾಗ ಕಾಂಕ್ರೀಟ್ ಟೆಂಪ್ರೇಚರ್ನು ಕೂಡ ಅದು ಮೇಂಟೈನ್ ಮಾಡುತ್ತೆ. ಜೊತೆಗೆ ನೀವು ಯಾವಾಗ್ಲೂ ಕಾಂಕ್ರೀಟಿಂಗ್ ಮಾಡೋದಾದರೆ
ಆ ಹಾರ್ಟ್ ಅಗ್ರಿಗೇಟ್ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ಅದು ಕಾಂಕ್ರೀಟಲ್ಲಿ ಮಿಕ್ಸಿಂಗ್ ಆದಾಗ ಕಾಂಕ್ರೀಟ್ನ ಟೆಂಪ್ರೇಚರ್ ಜೊತೆಗೆ ಇದು ಕೂಡ ಹೀಟ್ ಆಗಿರೋದ್ರಿಂದ ಕಾಂಕ್ರೀಟ್ ಟೆಂಪ್ರೇಚರ್ ಜಾಸ್ತಿ ಆಗಿ ನಿಮ್ಮ ಕಾಂಕ್ರೀಟಲ್ಲಿ ಹೀಟ್ ಜಾಸ್ತಿ ಆಗುತ್ತೆ, ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಅದು ಕಾಂಕ್ರೀಟ್ನ ಟೆಂಪ್ರೇಚರ್ ಇಮಿಡಿಯೇಟ್ಲಿ ಇನ್ಕ್ರೀಸ್ ಮಾಡುತ್ತೆ, ಅದರಿಂದ ನಿಮ್ಮ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗುತ್ತೆ. ನಾಲ್ಕನೇದು ಫಾರ್ಮ್ ವರ್ಕ್ ಅಂದರೆ ನಾವೇನು ಶೆಟ್ರಿಂಗ್ ಅಂತ ಕರಿತೀವಿ ಅದನ್ನು. ಸೊ ಅದನ್ನು ನಾವು ತುಂಬ ಪ್ರಾಪರಾಗಿ ಪ್ರಿಪೇರ್ ಮಾಡಿರಬೇಕು. ಸೊ IS ಸ್ಟ್ಯಾಂಡರ್ಡ್ 456/2000ನ ಪ್ರಕಾರ ನಾವು ಸ್ಲ್ಯಾಬ್ ಕಾಂಕ್ರೀಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವೇನು ಶೆಟ್ರಿಂಗ್ ಮಾಡಿರ್ತೀವಿ ಆ ಶೆಟ್ರಿಂಗ್ನ ನೀರು ಹಾಕಿ ವೆಟ್ ಮಾಡಿರಬೇಕು. ಬೀಮ್ ಮತ್ತು ಕಾಲಮ್ ಜಾಯಿಂಟ್ಸ್ ಏನಿರುತ್ತೆ ಅಲ್ಲಿ ಕೂಡ ನೀರನ್ನು ಸ್ಪ್ರಿಂಕಲ್ ಮಾಡಿ ವೆಟ್ ಮಾಡಿರಬೇಕು. ಬಟ್ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಯಾವುದೇ ಸರ್ಫೇಸ್ ಮೇಲೆ ನೀರು ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೋಬಾರ್ದು, ಜಸ್ಟ್ ಸರ್ಫೇಸು ವೆಟ್ ಆಗಿರಬೇಕು. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಸರ್ಫೇಸ್ SSD ಆಗಿರಬೇಕು ಅಂತ ಕರಿತೀವಿ. SSD ಅಂದರೆ ಸ್ಯಾಚುರೇಟೆಡ್ ಸರ್ಫೇಸ್ ಡ್ರೈ, ಎಲ್ಲಿ ನೀರು ಕಲೆಕ್ಟ್ ಆಗಿರಬಾರ್ದು, ಬಟ್ ನಮ್ಮ ಸರ್ಫೇಸ್ಗಳು ವೆಟ್ ಆಗಿರಬೇಕು. 5ನೇ ಪಾಯಿಂಟು ಲೇಬರ್ ಮತ್ತು ಎಕ್ವಿಪ್ಮೆಂಟ್ಸು ತುಂಬಾ ರೆಡಿ ಇರಬೇಕು. ಸಮ್ಮರಲ್ಲಿ ಡಿಲೇ ಏನಾರು ಆಯಿತು ಅಂತಂದರೆ ಅದು ತುಂಬಾ ಡೇಂಜರಸ್. ಸೊ ಕಾಂಕ್ರೀಟ್ ಬಂದ ಮೇಲೆ ವೆಯ್ಟಿಂಗ್ ಅನ್ನೋದು ಇದೆಯಲ್ಲ ಅದು ಭಾಳ ಡೇಂಜರ್. ಯಾಕಂತಂದರೆ ನೀವೇನಾದ್ರು RMCಯಿಂದ ಕಾಂಕ್ರೀಟಿಂಗ್ ಮಾಡ್ತಾ ಇದ್ರೆ ಅದು ಅಲ್ಲಿ ಬ್ಯಾಚಿಂಗ್ ಆಗಿ ಹೊರಟಿಂದಾಗಿಂದ ಟೈಮ್ ಸ್ಟಾರ್ಟ್ ಆಗಿರುತ್ತೆ. ಅದೇ ಸೈಟಲ್ಲಿ ರೆಡಿ ಮಾಡ್ತಿದ್ರೆ ಅಕಸ್ಮಾತ್ ಡ್ರಮ್ಮಲ್ಲಿ ಆಲ್ರೆಡಿ ಕಾಂಕ್ರೀಟ್ ಪ್ರಿಪೇರ್ ಆಗಿ ನೀವು ಮೇಲ್ಗಡೆ ರೆಡಿ ಮಾಡ್ತಾ ಇಲ್ಲ ಅಂತಂದರೆ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ವೈಬ್ರೇಟರ್ ರೆಡಿ ಇಟ್ಕೊಳ್ಬೇಕು, ಲೇಬರ್ ರೆಡಿ ಇರಬೇಕು, ಫಿನಿಷಿಂಗ್ ಟೀಮ್ ರೆಡಿ ಇರಬೇಕು, ಆಮೇಲೆ ವಾಟರ್ ಅರೇಂಜ್ಮೆಂಟ್ಸ್ ಪ್ರಾಪರಾಗಿ ಆಗಿರಬೇಕು. ನೀವೇನಾದರೂ ಸೈಟಲ್ಲೇ ಮಿಕ್ಸಿಂಗ್ ಮಾಡ್ತಾ ಇದ್ದರೆ ಆ ಮಿಕ್ಸಿಂಗ್ ಮಾಡೋಕ್ಕೆ ಬೇಕಾದಂಥ ನೀರು ರೆಡಿ ಇರಬೇಕು. ಮತ್ತು ಆದಮೇಲೆ ಕ್ಯೂರಿಂಗ್ ಮಾಡೋಕ್ಕೂ ಕೂಡ ನೀವು ನೀರನ್ನ ರೆಡಿ ಇಟ್ಕೊಂಡಿರಬೇಕು. RMCಯಿಂದ ಏನಾದರೂ ನೀವು ಕಾಂಕ್ರೀಟಿಂಗ್ ಮಾಡ್ತಾ ಇದ್ದರೆ ಪಂಪ್ ಲೈನ್ನ ಪ್ರಾಪರಾಗಿ ಚೆಕ್ ಮಾಡ್ಕೊಂಡಿರಬೇಕು. ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಅದು ಈಗ ನಾವು ಕಾಂಕ್ರೀಟಿಂಗ್ ಮಾಡುವಾಗ ಏನೇನು ಫಾಲೋ ಮಾಡಬೇಕು ಅಂತ ನೋಡೋಣ. ಸೊ ಯೂಶ್ವಲಿ ನೀವೇನಾದ್ರು RMCನ ಕಾಂಕ್ರೀಟಿಂಗಿಗೆ ಯೂಸ್ ಮಾಡ್ತಾ ಇದ್ದರೆ ಸೈಟಲ್ಲಿ ನೀರು ಹಾಕೋದು ತುಂಬಾ ದೊಡ್ಡ ಮಿಸ್ಟೇಕ್. IS 456 ಪ್ರಕಾರ ವಾಟರ್ ಸಿಮೆಂಟ್ ರೇಷಿಯೋನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಎಕ್ಸ್ಟ್ರಾ ವಾಟರ್ ಹಾಕಿದ್ರೆ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಡ್ಯೂರೇಬಿಲಿಟಿ ಕೂಡ ರೆಡ್ಯೂಸ್ ಆಗುತ್ತೆ, ಮತ್ತು ಫ್ಯೂಚರಲ್ಲಿ ವಾಟರ್ ಪ್ರೂಫಿಂಗ್ ಇಶ್ಯೂಸ್ ಕೂಡ ಬರುತ್ತೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕ್ರ್ಯಾಕ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು ಅಂದರೆ ನೀರನ್ನು ಆ್ಯಡ್ ಮಾಡೋ ಬದಲು ಕಾಂಕ್ರೀಟ್ ರೆಡಿ ಆಗುವಾಗಲೇ ಪ್ಲಾಸ್ಟಿಸೈಸರ್ಸ್ ಅಥವಾ ಸೂಪರ್ ಪ್ಲಾಸ್ಟಿಸೈಸರ್ಸ್ನ ಯೂಸ್ ಮಾಡಿದ್ರೆ ಇದು ಏನು ಮಾಡುತ್ತೆ, ನಿಮ್ಮ ಕಾಂಕ್ರೀಟ್ನ ಸೆಟ್ಟಿಂಗ್ ಟೈಮ್ನ ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ವರ್ಕ್ ಮಾಡೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಈಸಿ ಸೊಲ್ಯೂಷನ್ ಇರುವಾಗ ನೀವು ಕಾಂಕ್ರೀಟಲ್ಲಿ ನೀರು ಹಾಕಿ ಅದರ ಸ್ಟ್ರೆಂತನ್ನು ಹಾಳು ಮಾಡಬಾರ್ದು. 2ನೇ ಪಾಯಿಂಟ್ ಪ್ರಾಪರ್ ವೈಬ್ರೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಸಮ್ಮರಲ್ಲಿ ನಮ್ಮ ಕಾಂಕ್ರೀಟ್ ಏನಿದೆ ಅದು ಬೇಗ ಸೆಟ್ಟಿಂಗ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕಾಂಕ್ರೀಟು ಸ್ಟಿಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀಡಲ್ ವೈಬ್ರೇಟರ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಅಕಸ್ಮಾತ್ ಏನಾದರೂ ನೀವು ವೈಬ್ರೇಟರ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರೆ ಹನಿಕುಂಬ್ ಬರೋದಾಗಿರ್ಬೋದು, ವಾಯ್ಡ್ಸ್ ಬರೋದಾಗಿರ್ಬೋದು, ಮತ್ತು ವೀಕ್ ಜೋನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ವೈಬ್ರೇಷನ್ನ ಯೂಸ್ ಮಾಡಬೇಕು. ಹಾಗಂತ ಓವರ್ ವೈಬ್ರೇಟರ್ ಕೂಡ ನೀವು ಮುಂದೆ ಕಾಂಕ್ರೀಟ್ನ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನಂಬರ್ 3, ನಿಮ್ಮ ಸರ್ಫೇಸ್ ಮೇಲೆ ಕಾಂಕ್ರೀಟ್ ಬಿದ್ದ ತಕ್ಷಣವೇ, ಅಂದರೆ ಸ್ಲ್ಯಾಬ್ ಮೇಲೆ ಕಾಂಕ್ರೀಟ್ ಬಿದ್ದ ತಕ್ಷಣವೇ ಫಾಸ್ಟಾಗಿ ಫಿನಿಶಿಂಗ್ ಮಾಡಬೇಕು, ಡಿಲೇ ಮಾಡಲೇಬಾರ್ದು. ಯಾಕಂದರೆ ಲೆವೆಲಿಂಗ್, ಫಿನಿಶಿಂಗ್ ಮತ್ತು ಸರ್ಫೇಸ್ ಕನೆಕ್ಷನು ಟೈಮ್ ತಗೊಳುತ್ತೆ. ಸೊ ನೀವೇನಾದರೂ ಡಿಲೇ ಮಾಡಿದ್ರೆ ಈಗ ಇರೋ ಹೈ ಟೆಂಪ್ರೇಚರಿಂದ ಏನಾಗುತ್ತೆ, ಕಾಂಕ್ರೀಟಲ್ಲಿ ಇರ್ತಕ್ಕಂಥ ವಾಟರ್ ಅಥವಾ ಸರ್ಫೇಸ್ ಮೇಲೆ ಇರ್ತಕ್ಕಂಥ ವಾಟರು ಬೇಗನೆ ಎವಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಆದರೆ ಕಾಂಕ್ರೀಟು ಸ್ಟಿಫ್ ಆಗುತ್ತೆ, ನಿಮಗೆ ಫಿನಿಶಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಸ್ಲ್ಯಾಬ್ಸ್ ಮೇಲೆ, ಆಮೇಲೆ ನೀವು ಲಿಂಟಲ್ ಚೆಜ್ಜಾ ಕಾಂಕ್ರೀಟಿಂಗ್ ಹಾಕ್ತಿದ್ರೆ, ಆಮೇಲೆ ಎಕ್ಸ್ಪೋಸ್ಡ್ ಕಾಂಕ್ರೀಟ್ ಮಾಡ್ತಾ ಇದ್ರೆ ಈ ಪಾಯಿಂಟ್ನ ನೀವು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫಿನಿಶಿಂಗ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ಕ್ರ್ಯಾಕ್ಸು ತುಂಬಾ ಕಾಮನ್ ಆಗುತ್ತೆ, ಫ್ಯೂಚರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರೋದು ಗ್ಯಾರಂಟಿ. ಹಾಗಾಗಿ ಈ ಎಲ್ಲ ರೂಲ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಕಾಂಕ್ರೀಟಿಂಗ್ ಆದಮೇಲೆ ಏನು ಮಾಡಬೇಕು ಅಂತ ನೋಡೋಣ. ಮೊದಲನೇ ಪಾಯಿಂಟು, ಕ್ಯೂರಿಂಗ್ನ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. IS 456/2000 ಕ್ಲಾಸ್ 13.5ನ ಪ್ರಕಾರ ನಾವು ಕಾಂಕ್ರೀಟ್ನ ಪ್ಲೇಸ್ ಮಾಡಿ ಫಿನಿಶಿಂಗ್ ಮುಗಿದ ಮೇಲೆ
ನಮ್ಮ ಕೈಲಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಮುಗಿದ ಆದಮೇಲೆ ನಾವು ಸ್ಟಾರ್ಟ್ ಮಾಡಬೇಕು. ಯೂಶ್ವಲಿ ಏನು ಮಾಡ್ತಾರೆ, ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಸೈಟ್ ಇಂಜಿನಿಯರ್ಸ್ ಆಗಿರ್ಬೋದು, ಸ್ವಲ್ಪ ವೆಯ್ಟ್ ಮಾಡೋಣ ಇನ್ನೂ ಸೆಟ್ ಆಗಲಿ ಅಂತ ಹೇಳ್ತಾರೆ. ಬಟ್ ನೀವೇನು ಮಾಡಬೇಕು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಪ್ರಿಂಕ್ಲಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಕ್ಯೂರಿಂಗ್ ಮಾಡದೇ ಇರೋದು ತುಂಬಾ ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ಎರಡನೇ ಪಾಯಿಂಟು ನಾವು ಫಾಲೋ ಅಪ್ ಮಾಡಬೇಕಾಗಿರೋದು ಮಿನಿಮಮ್ ಕ್ಯೂರಿಂಗ್ ಪೀರಿಯಡ್. ಸೊ IS 456/2000 ಕ್ಲಾಸ್ 13.5ನ ಪ್ರಕಾರ ನಾವು ಅಕಸ್ಮಾತಾಗಿ OPC ಗ್ರೇಡ್ ಕಾಂಕ್ರೀಟ್ನ ಯೂಸ್ ಮಾಡಿದರೆ ಮಿನಿಮಮ್ 7 ದಿನಗಳ ಕಾಲ ಕ್ಯೂರಿಂಗ್ ಮಾಡಿರಬೇಕು. ಅಕಸ್ಮಾತ್ ನಾವೇನಾದರೂ ಮಿನರಲ್ ಅಡ್ಮಿಕ್ಚರ್ನ ಆ್ಯಡ್ ಮಾಡಿರ್ತಕ್ಕಂಥ ಸಿಮೆಂಟ್ ಯೂಸ್ ಮಾಡಿ ಕಾಂಕ್ರೀಟಿಂಗ್ ಮಾಡಿದರೆ ಅದು ಮಿನಿಮಮ್ 10 ಡೇಸ್ ಕ್ಯೂರಿಂಗ್ ಮಾಡಬೇಕು. ಬಟ್ ಈಗಿನ ಹಾಟ್ ಕಂಡೀಷನ್ಸಲ್ಲಿ ಏನಾದರೂ ನಾವು ಕಾಂಕ್ರೀಟಿಂಗ್ ಮಾಡ್ತಿದ್ವಿ ಅಂದರೆ 14 ದಿನಗಳಿಗಿಂತ ಜಾಸ್ತಿ ಕಾಂಕ್ರೀಟಿಂಗ್ ಮಾಡಿದ್ರೆ ತುಂಬಾ ಉತ್ತಮ. ಸೊ ನಿಮಗೊಂದು ಸಿಂಪಲ್ ರೂಲ್ ಹೇಳಬೇಕು ಅಂದರೆ, ನೀವು ಎಷ್ಟು ಜಾಸ್ತಿ ದಿನಗಳು ಕ್ಯೂರಿಂಗ್ ಮಾಡ್ತೀರೋ ನಿಮ್ಮ ಕಾಂಕ್ರೀಟ್ನ ಸ್ಟ್ರೆಂತ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಕಾಂಕ್ರೀಟ್ ಮಾಡಿರೋ ಸರ್ಫೇಸ್ ಏನಿದೆ ಅದು ಯಾವಾಗ್ಲೂ ಮಾಯಿಶ್ಚರ್ಡ್ ಆಗಿರಬೇಕು, ಅಂದರೆ ನೆಂದಿರಬೇಕು, ನೀರಲ್ಲಿ ಇರಬೇಕು. ಸೊ ರಾಂಗ್ ಮೆಥಡ್ ಏನಪ್ಪ ಅಂದರೆ ದಿನಕ್ಕೆ 2 ಸಲ ಕ್ಯೂರಿಂಗ್ ಮಾಡೋದು. ಸೊ ಕರೆಕ್ಟ್ ಮೆಥಡ್ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಮಾಯಿಶ್ಚರ್ನ ಮೇಂಟೈನ್ ಮಾಡೋದು. ಸೊ ಇದನ್ನು ಹೆಂಗೆ ಮಾಡ್ಬೋದು ಅಂದರೆ ಪಾಂಡಿಂಗ್, ಅಂದರೆ ನೀವು ಪಾತಿ ಕಟ್ಬಿಟ್ಟು ಅದರಲ್ಲಿ ನೀರು ನಿಲ್ಲಿಸೋದು. ಮಿನಿಮಮ್ 2ರಿಂದ 3 ಇಂಚಷ್ಟು ನೀರು ನಿಂತಿರಬೇಕು. ಆ ನೀರು ಡ್ರೈ ಆಗೋಕ್ಕೆ ಬಿಡಬಾರ್ದು. ಮತ್ತು ಈ ಬೀಮ್ ಮತ್ತು ಕಾಲಮ್ ಸರ್ಫೇಸಸ್ ಏನಾದರೂ ಇದ್ದರೆ ಅದಕ್ಕೆ ನೀವು ಗನ್ನಿ ಬ್ಯಾಗ್ಸ್ನ ಪ್ಲೇಸ್ ಮಾಡಿ ಆ ಗನ್ನಿ ಬ್ಯಾಗ್ಸ್ನ ಯಾವಾಗಲೂ ವೆಟ್ಟಾಗಿ ಮೇಂಟೈನ್ ಮಾಡೋದು. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಲ್ಯಾಬ್ ಸರ್ಫೇಸ್ನ ಯಾವಾಗಲೂ ಮಾಯಿಶ್ಚರ್ಡ್ ಆಗಿಡ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಮ ಕಾಂಕ್ರೀಟ್ ಮಾಡಿರೋಂಥ ಏನು ಎಲಿಮೆಂಟ್ ಇದೆ ಅದರ ಸ್ಟ್ರೆಂತು ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಏನಂತಂದರೆ, ಇವತ್ತು ವೆಟ್ ಮಾಡೋದು ನಾಳೆ ಡ್ರೈ ಮಾಡೋದಿದೆಯಲ್ಲ, ಆ ಥರದ್ದು ಆಗಬಾರ್ದು. ಇದು ಯಾವಾಗ್ಲೂ ನಾನು ಏನು ಹೇಳಿದೆ ಪ್ರೀವಿಯಸ್ ಪಾಯಿಂಟಲ್ಲಿ 7 ಡೇಸ್ 10 ಡೇಸ್ 14 ಡೇಸ್ ಅಷ್ಟು ದಿನಗಳ ಕಾಲ ಕಾಂಕ್ರೀಟ್ ಸರ್ಫೇಸ್ನ ಮಾಯಿಶ್ಚರ್ ಆಗಿಡೋದು ತುಂಬಾ ಇಂಪಾರ್ಟೆಂಟ್. ಸೊ ಫೈನಲಿ ಸಮ್ಮರಲ್ಲಿ ಕಾಂಕ್ರೀಟ್ ಮಾಡುವಾಗ ಫಾಲೋ ಮಾಡಬೇಕಾದ 3 ಗೋಲ್ಡನ್ ರೂಲ್ಸ್ ಏನಂದರೆ, ನಂಬರ್ 1 ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದು, ನಂಬರ್ 2 ಮಾಯಿಶ್ಚರ್ ಲಾಸ್ ಆಗದಾಗೆ ಪ್ರಿವೆಂಟ್ ಮಾಡೋದು, ನಂಬರ್ 3 ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕ್ಯೂರಿಂಗ್ನ ಸ್ಟಾರ್ಟ್ ಮಾಡೋದು. ಸೊ ಈ 3 ರೂಲನ್ನು ನೀವು ಪ್ರಾಪರಾಗಿ ಹ್ಯಾಂಡಲ್ ಮಾಡಿದ್ರೆ ಕಾಂಕ್ರೀಟ್ ಸ್ಟ್ರೆಂತು, ಡ್ಯೂರೇಬಿಲಿಟಿ ಮತ್ತು ಬಿಲ್ಡಿಂಗ್ ಲೈಫ್ ತುಂಬಾ ಇಂಪ್ರೂವ್ ಆಗುತ್ತೆ. ನೀವೇನಾದರೂ ಮನೆ ಕಟ್ತಿದ್ರೆ ಅಥವಾ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಮತ್ತು ಟೆಕ್ನಿಕಲಿ ಸ್ಟ್ರಾಂಗ್ ಕನ್ಸ್ಟ್ರಕ್ಷನ್ ಗೈಡೆನ್ಸ್ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಪ್ರವೀಣ್ ಕುಮಾರ್, ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ಸ್. ನಾವು ಬೆಟರ್ ಇಂಜಿನಿಯರಿಂಗ್ನ ಜೊತೆಗೆ ಸ್ಟ್ರಾಂಗರ್ ಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡ್ತೀವಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.